औज़ुबिल्लाहि मिनश्शैतानिर्रजीम बिस्मिल्लाहिर्रहमानिर्रहीम क़ुल हुवल्लाहु अहद अल्लाहुस समद लम यलिद वलम यूलद वलम यकुल लहु कुफुवन अहद। बिस्मिल्लाहिर्रहमानिर्रहीम। नबीयुन 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 नबी नबीयुन 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 नबी। रोज़े महशर पड़ेगी जो गर्मी कड़ी, होगी बेताब खल्क़े खुदा उस घड़ी। आएगी आसियों पर मुसीबत कड़ी, बख्शवाने को उम्मत को आए नबी। रहीमुन 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 रहीम रहीमुन 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 रहीम। खुदा ने हमें वो पैगंबर दिया कि जिसने शफाअत का ज़िम्मा लिया। क़यामत में उनको ये रुतबा मिला, कहेंगे जिन्हें देख कर अम्बिया। शफ़ीउन 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 शफ़ी शफ़ीउन 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 शफ़ी। नबीयुन 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 नबी नबीयुन 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 नबी। बहुत शुक्रिया आसिया मैडम, आपने नात से क़िरात और नात से इस महफ़िल का आगाज़ किया। लिहाजा अब जो है इस बज़्म को आगे बढ़ाते हुए, दरअसल क्या है, ಯೋಮೆ ಉರ್ದು ದರಸಲ್ ಕಲ್ ಅಂದರೆ ನಿನ್ನೆ ಈ ಕಾರ್ಯಕ್ರಮವನ್ನು ಆಗಬೇಕಿತ್ತು, ಆದರೆ ನಿನ್ನೆ ಭಾನುವಾರ ಇತ್ತು. ಹಾಗಾಗಿ 9 ನವೆಂಬರ್ 1877ರಲ್ಲಿ ಜಗತ್ತಿನ ಬರೀ ಉರ್ದು ಭಾಷೆ ಅಂತ ಹೇಳಿದರೆ ಅದು ಸರಿಯಿಲ್ಲ, ಒಂದು ಪ್ರಖ್ಯಾತ ಕವಿ ಡಾಕ್ಟರ್ ಅಲ್ಲಮಾ ಇಕ್ಬಾಲ್ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ಕವನ ಬರೆದಿರುವ ಕವಿ ಡಾಕ್ಟರ್ ಇಕ್ಬಾಲ್ರವರು ಹುಟ್ಟಿದ ದಿನ. ಹಾಗಾಗಿ ಆ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉರ್ದು ಡೇ ಅಂತ ಒಂದು ಆಚರಿಸ್ತೀವಿ. ಹಾಗಾಗಿ ನಿನ್ನೆ ಆಚರಿಸಬೇಕಿತ್ತು, ನಿನ್ನೆ ಭಾನುವಾರ. ಆದರೂ ಈಗ ಈ ಸಮಯದಲ್ಲಿ ನಮ್ಮ ಮಾನ್ಯ ವಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ರಿಜಿಸ್ಟ್ರಾರ್ ಸಾಹೇಬರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಆಗಮಿಸಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಒಂದು ಉದ್ಘಾಟನೆ ಆಗಿದೆ. ಈಗ ನಮ್ಮ ಕಾರಾ ಮೂವಿಯ KSOU ಡೀನ್ ಶೈಕ್ಷಣಿಕರಾದ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವರು, ಡೈರೆಕ್ಟರ್ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಹಾಗೂ ತೆಲುಗು ಡಿಪಾರ್ಟ್ಮೆಂಟ್ ಚೇರ್ಮನ್ ಹಾಗೂ ನಮ್ಮ ಉರ್ದು ವಿಭಾಗದ ಉಪಾಧ್ಯಕ್ಷರು ಆಗಿದ್ದವರು. ಹಾಗಾಗಿ ನಾನು ಅವರಲ್ಲಿ ವಿನಂತಿಸಿದ್ದೇನೆಂದರೆ ಈ ಕಾರ್ಯಕ್ರಮದ ಎಲ್ಲ ಅಧಿಕಾರಿಗಳನ್ನು ತಾವು ವೆಲ್ಕಮ್ ಮಾಡಬೇಕಂತ ತಮ್ಮಲ್ಲಿ ಆತ್ಮಪೂರ್ವಕವಾಗಿ ಕೇಳ್ಕೊಳ್ತೀನಿ. ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್. ಉರ್ದು ಡೇ ಸಮಾರಂಭಕ್ಕೆ ಘನ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕುಲಸಚಿವರು ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಹಣಕಾಸು ಅಧಿಕಾರಿಗಳು ಹಾಗೂ ಸಿಕಾ ನಿರ್ದೇಶಕರಾದ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ.
ಮತ್ತು ಡೀನ್ ಅಧ್ಯಯನ ಕೇಂದ್ರದವರು ಪ್ರೊಫೆಸರ್ ಚಂದ್ರೇಗೌಡರು ಸರ್ ಬಂದಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್ ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಉರ್ದು ವಿಭಾಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕರಾಮೂವಿಯ ಪ್ರವೇಶಾತಿ ನಿರ್ದೇಶಕರು ಶ್ರೀ ನಂದೀಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದ ಡಿ ಶ್ರೀ ಸುರೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸುತ್ತೀನಿ. ಹಾಗೆ ನಮ್ಮ ಸ್ಟುಡಿಯೋಯಿಂದ ಸಿದ್ದೇಗೌಡರು ಮತ್ತು ಉರ್ದು ಭಾಷಿಕರಾದ ಎಲ್ಲ ಪ್ರೊಫೆಸರ್ಸು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸುತ್ತೇನೆ. ನಮ್ಮ ಕರಾಮೂವಿಯ ಅಧ್ಯಾಪಕೇತರರ ಮಿತ್ರರಿಗೆ ಸ್ವಾಗತ ಬಯಸುತ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಉರ್ದು ವಿಭಾಗ ಒಂದು ಸ್ಥಾಪಿತವಾಗಿದೆ. ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಸಂಶೋಧನೆ ಸಹ ನಡೀತಾ ಇತ್ತು. ಆದರೆ ಪರ್ಮನೆಂಟ್ ಟೀಚರ್ಸು ಇಬ್ಬರು ರಿಟೈರ್ಡ್ ಆದಮೇಲೆ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಇಬ್ಬರನ್ನು ತಗೊಂಡಿದ್ದಾರೆ. ಆದರೆ ಸಂಶೋಧನೆ ಈಗ ಸ್ಥಗಿತ ಆಗಿದೆ. ಆ ಸಂಶೋಧನೆ ಮುಂದುವರಿಯೋಕ್ಕೆ ಮಾನ್ಯ ಕುಲಪತಿಗಳು ಗಮನ ಕೊಟ್ಟರೆ ಖಂಡಿತ ಉರ್ದು ವಿಭಾಗಕ್ಕೆ ಒಂದು ಚಾಲನೆ ಬರುತ್ತೆ. ಈಗ ಮಾನ್ಯ ಕುಲಪತಿಗಳು ಮೈನಾರಿಟಿ ಸೆಲ್ಲಿಂದ, ಯಾಕೆಂತಂದರೆ 5,000 ಮೇಲೆ ಪ್ರವೇಶಾತಿಯನ್ನು ಪಡೆದರು. ಅದರಿಂದ ಉರ್ದು ವಿಭಾಗಕ್ಕೆ 100 ಮೇಲೆ ಪ್ರವೇಶಾತಿ ಬಂದಿದೆ. ಅದರಿಂದ ಎಲ್ಲ ಇಬ್ಬರು ಅಧ್ಯಾಪಕರು ಸೇರಿ ಅಲ್ಲಿ ಲೆಸನ್ಸ್ ಆಗಲಿ ಎಲ್ಲ ನಮ್ಮ SLM ಮೋಡಲ್ಲಿ ಎಲ್ಲ ಬರೆಸಿ ಎಲ್ಲ 4 ಸೆಮ್ಮನ್ನು ಸಿದ್ಧಪಡಿಸಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಆಗಲೇ ಹೇಳಿದ್ರು, ಡಾಕ್ಟರ್ ಅಲ್ಲಮ್ ಮೊಹಮ್ಮದ್ ಇಕ್ಬಾಲ್ ರವರು ಪ್ರಸಿದ್ಧ ಉರ್ದು ಕವಿ ಹಾಗೆ ಥಿಂಕರ್. ಅವರ ಜನ್ಮದಿನದ ಅಂಗವಾಗಿ ವರ್ಲ್ಡ್ ಉರ್ದು ಡೇ ಅನ್ನು ನವೆಂಬರ್ 9ರಂದು ಆಚರಣೆ ಮಾಡಲಾಗುತ್ತಿದೆ. ನಿನ್ನೆ ಭಾನುವಾರ ಇರೋದರಿಂದ ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಾನ್ಯ ಕುಲಪತಿಗಳ ಅನುಮೋದನೆ ಪಡೆದು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಉರ್ದು ಭಾಷೆಯ ಸೊಬಗನ್ನು ಅಪ್ರಿಷಿಯೇಟ್ ಮಾಡಲು ಹಾಗೂ ಆ ಭಾಷೆಯನ್ನು ಪಾಪ್ಯುಲಾರಿಟಿ ಮಾಡುವ ಉದ್ದೇಶದಿಂದ ಈ ವರ್ಲ್ಡ್ ಉರ್ದು ಡೇಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಉರ್ದು ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಸ್ಪೋಕನ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಇಟ್ ಈಸ್ ಆಲ್ಸೋ ದ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಪಾಕಿಸ್ತಾನ್ ಅಂತ. ಈಗ ಎಲ್ಲೋ ಕಡೆ ಈಗ ಪಾಕಿಸ್ತಾನ್ ಬೇಡ, ನಮಗೆ ಹೈದರಾಬಾದ್ನಲ್ಲೇ ಉರ್ದು ಇಲ್ಲದೆ ಹೋದರೆ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಈಗ ನಮ್ಮ ಜ್ಞಾನಪೀಠ ಅವಾರ್ಡಿ ಪ್ರೊಫೆಸರ್ ಸಿ ನಾರಾಯಣ್ ರೆಡ್ಡಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರು ಉರ್ದುನಲ್ಲೇ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಉರ್ದು ಭಾಷೆಯಲ್ಲೇ ಓದಿ ಅವರು ಮತ್ತೆ ತೆಲುಗು ಭಾಷೆಯಲ್ಲಿ ಜ್ಞಾನಪೀಠ ಅವಾರ್ಡು ತಗೊಂಡಿದ್ದಾರೆ. ಹಾಗೆ ಆ ರುಬಾಯಿಗಳು ಈಗ ಬರ್ತಾಯಿದೆ. ಈಗ ಒಂದು ಭಾಷೆಗೆ ಹಾಗೆ ಒಬ್ಬ ಪೊಯೆಟ್ಟಿಗೆ ನೀಡುತ್ತಿರುವ ಗೌರವ ಇದು. ಯಾಕೆಂದರೆ ಕವಿಗಳ ಹೆಸರಲ್ಲಿ ಈ ಉರ್ದು ಡೇ ಆ ರೀತಿ ಆಚರಣೆ ಮಾಡಲ್ಲ. ಈಗ ಉರ್ದುನಲ್ಲಿ ಈ ಭಾಷೆಗೆ ಗೌರವ ಕೊಟ್ಟು ಅವರಿಗೆ ಆ ಉರ್ದು ಡೇ ಆಚರಣೆ ಮಾಡ್ತಾಯಿದ್ವಿ. ಅದಲ್ಲದೆ ಮಾನ್ಯ ಕುಲಪತಿಗಳು
ಈ ಉರ್ದು ಡೇಯನ್ನು ಇಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಚರಣೆ ಮಾಡೋಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಅವರಿಗೆ ನೀವೆಲ್ಲರೂ ಆಭಾರಿ ಆಗಬೇಕು ಅಂತ ಕೋರ್ಕೊಳ್ತಾ ಈ ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಮಾಡಿರುವ ಮತ್ತು ಪ್ರಾಸ್ತಾವಿಕ ನುಡಿ ನೀಡಿರುವ ನಮ್ಮ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೀನಿ. ಸರ್, ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ KSOUನ ಉರ್ದು ವಿಭಾಗವು ಒಂದು ಹಳೆ ವಿಭಾಗ. ಅದರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ VC ಸಾಹೇಬರು ಏನು ನಮ್ಮ ಈಗ ಮೈನಾರಿಟಿ ಸಲುವಾಗಿ ಏನು ಒಂದು ಅವರು ಹೋರಾಟವನ್ನು ಮಾಡಿದರು, ಅದರ ಫಲವಾಗಿ 5300ಕ್ಕಿಂತ ಹೆಚ್ಚು ಇಡೀ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಫ್ರೀ ಅಡ್ಮಿಷನ್ ಒಂದು ಪಡೆದಿದ್ದಾರೆ. ಹಾಗಾಗಿ ಅದರಲ್ಲಿ ನಮಗೇನು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಮಾನ್ಯ VC ಸಾಹೇಬ್ರವರಿಗೆ ಅವರ ಈ ಪೀರಿಯಡ್ ಏನಿದೆ ಅದೊಂದು ಗೋಲ್ಡನ್ ಪೀರಿಯಡ್ನ ತಾನೇ ಹೇಳ್ತೀನಿ ನಾನು. ಅದು ಜನನು ಹೇಳ್ತಾ ಇರೋದು ಯಾಕಂದರೆ ಅವರು ಬಂದಿದ್ದ ಕೆಲವೇ ತಿಂಗಳಲ್ಲಿ ನ್ಯಾಕ್ ಬಂತು. ನ್ಯಾಕಿಂದು ಯಾವ ಥರ ಹೋರಾಟ ಒಂದು ಮಾಡಿ ಅದೊಂದು ನಾವು KSOUನವರು A+ ನ್ಯಾಕ್ ಬಂತು. ಹಾಗೆ ಅದೇ ಥರ ಈಗ ಕೆಲವೊಂದು ತಿಂಗಳು ಹಿಂದೆ ನಮಗೆ NIRFಯಿಂದ KSOUಗೆ ಇಡೀ ಭಾರತದಲ್ಲಿ ಡಿಸ್ಟೆನ್ಸ್ ಎಜುಕೇಷನಲ್ಲಿ 2nd ರ್ಯಾಂಕ್ ಬಂದಿದೆ. ಇದು ಕೂಡ ಒಂದು ನಮಗೆ ಒಂಥರ ಹೆಮ್ಮೆಯ ಒಂದು ವಿಷಯ. ಅದರ ಸಲುವಾಗಿ ಮತ್ತು ಮೈನಾರಿಟಿ ಸಲುವಾಗಿ ಇಷ್ಟೊಂದು ಅಡ್ಮಿಷನ್ ಆಗಿರೋದು. ಉರ್ದು MAದಲ್ಲಿ 95 ಅಡ್ಮಿಷನ್ ಆಗಿದೆ ಸರ್. ಮತ್ತು ಫಸ್ಟ್ ಸೆಮ್ ಎಲೆಕ್ಟಿವ್ ಪೇಪರ್ ಆ್ಯಸ್ ಎ ಉರ್ದು ಸಬ್ಜೆಕ್ಟ್ ಅಂತ 130 ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಸೇಮ್ ಅದೇ ಥರ ಸೆಕೆಂಡ್ ಸೆಮ್ಮಲ್ಲೂ 130 ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಒಂದು ನಂಬರ್ ಆಫ್ ಅಡ್ಮಿಷನ್ಸ್ ಇನ್ಕ್ರೀಸ್ ಆಗ್ತಾಯಿದೆ. ಇದ್ರ ಎಲ್ಲ ಕ್ರೆಡಿಟ್ ತಮಗೆ ಹೋಗುತ್ತೆ ಅಂತ ತಾವು ಹೇಳ್ತಾ, ಮತ್ತು ಈ ಕಾರ್ಯಕ್ರಮವನ್ನು ಮುಂದೆ ನಡೆಸುವುದಕ್ಕೆ ಈಗ ನಮಗೆ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ S. ಮಸೂದ್ ಸಿರಾಜ್ ಸರ್ ಅವರು ಯೂನಿವರ್ಸಿಟಿ ಆಫ್ ಮೈಸೂರು ಅವರಲ್ಲಿ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಆಗಿದ್ದರು. ಒಂದು ಕಾಲದಲ್ಲಿ ಬರೀ ಉರ್ದುಗೆ ಅಲ್ಲ, ಇಡೀ ಸೌತ್ ಇಂಡಿಯಾಗೆ ಸೀನಿಯರ್ ಮೋಸ್ಟ್ ಪ್ರೊಫೆಸರ್. ಬರೀ ಉರ್ದುಗೆ ಅಲ್ಲ, ಯಾಕಂದರೆ ಭಾಳ ಮೊದಲೇ ಅವರು ಪ್ರೊಫೆಸರ್ ಆಗಿ ಈ ಯೂನಿವರ್ಸಿಟಿಗೆ, ಯಾಕಂದರೆ ಅವರು ತಂದೆ ಮತ್ತು ಅವ್ರ ತಾತ ಕೂಡ ಉರ್ದುಗೆ ಒಂದು ಬಹಳಷ್ಟು ಕೊಡುಗೆ ಕೊಟ್ಟಿರುವ ಒಂದು ಫ್ಯಾಮಿಲಿ ಅದು. ಮತ್ತು ಅವರು ಸಿಂಡಿಕೇಟ್ ಮೆಂಬರ್ ಆಗಿದ್ದರು, ಡೀನ್ ಆಗಿದ್ದರು, ಮತ್ತು ಅಲ್ಲಿಂದ ರಿಟೈರ್ಡ್ ಆಗಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವ್ರಿಗೆ ನಾವೀಗ ಮುಖ್ಯ ಅತಿಥಿ ಅಂತಾಗಿ ಕರೆದಿದ್ದೀವಿ. ಹಾಗಾಗಿ ಅವರಿಂದ ಒಂದು ಭಾಷಣ ನಾವೊಂದು ಕೇಳೋಣ ಅಂತ ನಾವು VC ಸಾಹೇಬರಿಗೆ ನಾವೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾನು ಪ್ರೊಫೆಸರ್ S. ಮಸೂದ್ ಸಿರಾಜ್ ಸರ್ ಅವರಿಗೂ ನಾನು ಈ ಮೂಲಕ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ಈ ಭಾಷೆ ನಮ್ಮ ಭಾರತದಲ್ಲಿ ಹುಟ್ಟಿರುವ ಒಂದು ಭಾಷೆ. ಹಾಗಾಗಿ ಇದಕ್ಕೆ ಸುಮಾರು ಒಂದು 800 ವರ್ಷ ಇತಿಹಾಸ ಇರುವ ಒಂದು ಭಾಷೆ. ಅದರಲ್ಲಿ ಆ ನಂತರ ಏನಾಯ್ತು ಅಂತೇಳಿದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾಷೆಗಳ ಪದಗಳು ಒಂದು ಭಾಷೆಗಿಂತ ಬೇರೆ ಭಾಷೆಯಲ್ಲಿ ಅದು ಆಗ್ತಾಯಿದ್ದಾವೆ. ನಮ್ಮಲ್ಲಿ ಕನ್ನಡದಲ್ಲಿ ಬಹಳಷ್ಟು ಉರ್ದು ಪದಗಳು, ಅದೇ ಥರ ಉರ್ದು ಭಾಷೆಯಲ್ಲಿ ಕನ್ನಡ ಪದಗಳು ಮತ್ತು ಬೇರೆ ಬೇರೆ ಭಾಷೆಯ ಪದಗಳು ಕೂಡ ನಾವು ಬಳಸ್ತೀವಿ. ಅದೇ ಥರ ಏನು ಪರ್ಷಿಯನ್ ಪಡಿಸಿ, ಯಾಕಂದರೆ ಬಹಳಷ್ಟು ವರ್ಷ ಪರ್ಷಿಯನ್ ಆಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್ ಇದ್ದಿದ್ದರಿಂದ ಇವತ್ತಿಗೂ ಕೂಡ ನಾವು ಕೆಲವೊಂದು ಪದಗಳು ಅದು ದಿನನಿತ್ಯ ನಾವು ಬಳಸ್ತೀವಿ. ಅದು ತಹಸೀಲ್ದಾರ್, ಅಮಲ್ದಾರ್, ಶಿರಸ್ತೇದಾರ್, ಹವಲ್ದಾರ್, ಥಾನೇದಾರ್, ಮುನ್ಸಿಫ್, ದಾವಾ, ಇಂಥ ನೂರಾರಲ್ಲ ಸಾವಿರಾರು ಪದಗಳು ನಾವು ಇವತ್ತಿಗೂ ಕೂಡ ನಮ್ಮ ಕನ್ನಡದಲ್ಲಿ ಮತ್ತು ಬೇರೆ ಬೇರೆ ಭಾಷೆದಲ್ಲಿ ಬಳಸ್ತೀವಿ. ಹಾಗಾಗಿ ಇದು ಸ್ವತಂತ್ರ ನಂತರ ಏನು ಪಾಕಿಸ್ತಾನ ಅದಕ್ಕೆ ರಾಷ್ಟ್ರೀಯ ಭಾಷೆ ಅಂತ ಡಿಕ್ಲೇರ್ ಮಾಡ್ತು. ಆದರೆ ಪಾಕಿಸ್ತಾನದ ಲ್ಯಾಂಡಲ್ಲಿ ಈ ಭಾಷೆ ಹುಟ್ಟಿದಲ್ಲ. ಈ ಭಾಷೆ ಹುಟ್ಟಿದ್ದು ಇದಕ್ಕೆ ಈ ನಮ್ಮ ದೆಹಲಿ ಮತ್ತು ಈ ಸರೌಂಡಿಂಗ್ ಸೌತ್ ಇಂಡಿಯಾ, ಸ್ಪೆಷಲಿ ಹೈದರಾಬಾದ್, ಗುಲ್ಬರ್ಗಾ, ಬಿಜಾಪುರ್, ಬೀದರ್, ಅಹಮದ್ ನಗರ್ ಇದೇ ಇದಕ್ಕೆ ಮೇನ್ ಪಿಲ್ಲರ್ಸು. ಹಾಗಾಗಿ ಈಗ ಸಾಮಾನ್ಯವಾಗಿ ನೀವು ಗುಲ್ಬರ್ಗಾ, ಬೀದರ್ ಕಡೆಯವ್ರು ನೋಡಿ ಆರಾಮಾಗಿ ಉರ್ದು ಮಾತಾಡ್ಕೊಳ್ತಾರೆ. ಅವರು ಆರಾಮಾಗಿ ಉರ್ದು ಮಾತಾಡ್ಕೊಳ್ತಾರೆ. ಕೆಲವೊಂದು ಪದಗಳು ಉರ್ದು ಪದನೇ ಅವ್ರು ಕನ್ನಡ ಅಂತಲೇ ಅವ್ರು ಬಳಸ್ತಾರೆ ಅವರು.
ಹಾಗಾಗಿ ಅದೇ ಥರ ನಾವು ಕೂಡ ಇದಕ್ಕೆ ಉರ್ದು ಡೇ ಅಂತ ಭಾಳ ಮೊದಲೇ ಅದು ಆಯ್ಕೆ ಆಗಿದೆ. ಈಗ ಡಾಕ್ಟರ್ ಇಕ್ಬಾಲ್ ಹುಟ್ಟಿದ ದಿನ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ, ಸರ್ ಒನ್ ಆಫ್ ದ ಫೇಮಸ್ ಪೋಯೆಟ್ ಆಫ್ ಉರ್ದು दाख दहलवी इससे सारे जहाँ में धूम हमारी ज़बां की है, उर्दू है जिसका नाम हम ही जानते हैं दाख, हिंदुस्तान में धूम हमारी ज़बां की है. ಅದಕ್ಕೆ ಈಗ ಸಲುವಾಗಿ ಅಲ್ಲಾಮ ಇಕ್ಬಾಲ್ ಅವ್ರ ಪೋಯಿಟ್ರಿ ಏನಾಯ್ತು ಅಂತ ಹೇಳಿದರೆ, ಅದು ಈ ಬೌಂಡ್ರೀಸ್ಗಿಂತ ಹೊರಗೆ ಹೋಗಿ ಈಗ ಅಬ್ರಾಡಿಗೆ ತಲುಪ್ತು. ಹಾಗಾಗಿ ನಾವು ಉರ್ದು ಡೇ ಅಂತ ನಾವು ಆಚರಿಸ್ತೀವಿ. ಈಗ ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. President of this function, Professor Shannappa, we have Honorable Vice Chancellor, Professor Naveen Kumar, Registrar, Professor Ramnatham Naidu, Dean, Director, School of Languages, Coordinator, other dignitaries, teaching faculty and non-teaching faculty, and my dear friends. Today, good afternoon to everyone. I thank all the members who have invited me on Urdu Day, a day celebrated to honor the language that sang our freedom, united our hearts, and enriched the very soul of our nation. On an occasion like this, my grandfather, renowned poet, historian, writer, Maulana Shabul Hassan Adib, had said, "A language is not merely a collection of words." I quote, "A language is not merely a collection of words, it is a source of memory. It carries collective consciousness of every individual who give it voice, their sorrows, their dreams. That precisely is the essence of Urdu. It is a living archive. Love, affection, peace, and profound creativity. Today, as we celebrate Urdu Day, we must remember that Urdu does not belong to any particular community or particular region. It is purely Indian language. It is a modern Indo-Aryan language that traveled from Khadiboli, a branch of Western Hindi. When Muslim rulers came to India, Khadiboli was influenced by Arabic and Persian and gave birth to Urdu. Urdu is a language of inclusion, a language of people. Professor Rashid Ahmad Siddiqui, greatest humorist, says, "It was in Urdu language that India first witnessed a true reflection of democracy." I again repeat, it was in Urdu language that India first witnessed a true reflection of democracy, a spirit of inclusiveness, harmony, collective expression that united people of diverse faith and cultures. This remains a silent truth. Urdu is perhaps our nation's foundation experiment in unity. If Urdu has a body of words, the soul came from the Sufis. Noted poet Hazrat Amir Khusro, 7 centuries ago, blended Persian with Hindi into music so eternal that even today his verses sound like a heartbeat. Khaja Banda Nawaz Gesudaras in Gulbarga chose Urdu for his teachings and preachings, not to impress the scholars, not to impress the kings or elite circle, but to connect, but to touch the hearts of common people. By the grace of Sufis, Urdu gained immense popularity.
attracting even kings and nobles who supported and enriched this language. Muhammad Quli Qutub Shah of Golconda was the first to compose a diwan in Urdu. The Mughals too patronized this language. The last Mughal empire, Bahadur Shah Zafar, who died in exile, expressed his sorrow in this language. In one of his couplets, he says, "Lagta nahi hai ji mera ujde dayar mein, kiski bani hai alam napayedar mein." When India stood against colonial rule, Urdu became the chief voice of rebellions. The first journalist hanged was an Urdu editor, Maulvi Bakhar. Newspapers like Zamindar, Al-Hilal, Hamdard, Urdu-e-Molla were banned, seized, and heavy penalties were imposed on them. Editors were jailed, but the British could not suppress the spirit of liberty, spirit of revolution. It was Hasrat Mohani, a noted Urdu poet, who gave the slogan of Inqilab Zindabad. Long live the revolution. And when Bhagat Singh was sentenced to death and walked to the gallows, he recited Urdu couplet. When Bhagat Singh was hanged and he went to gallows, he recited Urdu couplet, सरफरोशी की तमन्ना अब हमारे दिल में है, देखना है जोर कितना बाजुए खातिल में है. This translates to the desire of sacrifice still burns in our heart. Let us see the strength of our executors. That moment when a young man is smiling on the death, Urdu on his lips, is the truest image what Urdu language stands for. Truth with grace, strength with soul. After freedom movement, Urdu became the heartbeat of Indian cinema. The golden age of Indian films were written by Urdu poets like Shakil Badayuni, Majru Sultanpuri, Sahir Ludhianvi, Kaifi Azmi, and others. Their songs and dialogues made us enjoy, weep, and believe in humanity. Through films, Urdu reached the masses, the common man, where politics could not. To speak Urdu is to practice adab, courtesy, respect, and refinement. Urdu teaches the disagreement can be graceful, passion can be polite. In a world of shouting and disturbance, Urdu whispers with strength. Today, Urdu is becoming more popular among young people on social media. Quoting Ghalib and Iqbal, from Mysore to Delhi, Delhi to Gulf countries, Kerala to Toronto, Urdu connects hearts across the continents. When Rakesh Sharma, the first Indian astronaut, went to space, he was asked by the then Prime Minister Indira Gandhi how India looked from above. He instantly said, "Sare jahan se acha Hindustan hamara." He quoted from Iqbal's famous poem, timeless poem, "Urdu is deeply rooted in the soul of India." You may have noticed that even today, Urdu couplets add depth and emotion to many speeches. Our prime ministers, from Jawaharlal Nehru to Sri Narendra Modi, have quoted verses on several occasions in the parliament. Protecting Urdu is nothing but keeping India's soul alive. Let us speak Urdu, read Urdu, share Urdu. Urdu is not just a past tradition, it is what we are and we choose.
it is what we will be in the future. Now I will switch on to Urdu. Few words I will speak in Urdu. अभी आपने मुलाजा फरमाया कि उर्दू ने किस कदर अहम रोल अदा किया है। ये अवाम की ज़बान रही है, ये दिलों को जोड़ने की ज़बान, ये मोहब्बत की ज़बान, यहाँ से कश्मीर से लेकर कन्याकुमारी तक। इसकी सरपरस्ती करने वालों में सूफिया का अहम हिस्सा रहा है। बंदा नवाज तस्लीम की जाती, पहले मुसन्निफ तस्लीम किए जाते, उन्होंने चकी नामे लिखे। एक ऐसी ज़बान जो गिरी पड़ी थी, जिसे लश्करी बोलते थे, बड़ा तबका उसे मुंह लगाने के लिए तैयार नहीं था। ये हमारे सूफिया थे जिन्होंने अपने ख्यालात के इजहार के लिए इस ज़बान का इस्तेमाल किया और इस ज़बान को दर्जा अता किया, विखार अता किया। फिर ये ज़बान इतनी मकबूल हो गई कि बादशाहान वक्त भी इस ज़बान में तबाह आजमाई करने लगे। कुली कुतुब शाह हो या अली आदिल शाह सानी हो या बहादुर शाह ज़फ़र हो या वाजिद अली शाह, सब ने उर्दू में तबाह आजमाई की। उसमें उर्दू ने मुख्तलिफ़ असनाफ खुसूसियत के साथ गज़ल जिस कदर मकबूल है, गज़ल ने जिस कदर दूसरी ज़बानों को मुतासिर किया है, और गज़ल सुनकर या गज़ल में जो कहता है दो मिसरों में, उसकी मिसाल मिलनी मुश्किल है। मैं चंद शेर आपके गोश गुजार करके अपनी जगह लूँगा कि आप देखेंगे हर शेर किस कदर अपने पीछे एक तारीख़ रखता है, तारीख़ी अहमियत रखता है, बड़ी गहराई रखता है, बड़ी गहराई रखता है, हर मौका और महल में इस्तेमाल किया जा सकता है। ये शेर तो 12 आप हजरात ने सुना होगा, हम आह भी करते हैं तो हो जाते हैं बदनाम, वो कत्ल भी करते हैं तो चर्चा नहीं होता। हर मौका पर ये सादिक आता है। मखदूम मोहिउद्दीन ने कहा था, हयात लेके चलो, कायनात लेके चलो, चले तो सारे ज़माने को साथ लेके चलो। जिक्र मुराद आबादी ने भी कहा था, उनका जो काम है वो अहले सियासत जाने, मेरा पैगाम मोहब्बत है जहाँ तक पहुँची। उर्दू शोरा मोहब्बत को आम करते रहे हैं। रज़मी ने कहा था कि ये जब्र भी देखा है तारीख़ की नज़रों ने, ये जब्र भी देखा है तारीख़ की नज़रों ने, लम्हों ने ख़ता की थी सदियों ने सज़ा पाई। जिस तरह आप ताबीर करेंगे, तोज़ी करेंगे, तशरीह करेंगे, जिस पस मंज़र में करेंगे, जिस मंज़रनामे में करेंगे, इस शेर की मानीवत, इस शेर की लताफ़त और खुलती जाएगी। अब ज़रूरत यह है कि नई नस्लों को उर्दू पढ़ाई जाए, उर्दू की अहमियत का एहसास दिलाया जाए। खुद उर्दू दान तबका अपने अंदर उर्दू बोलते हुए फ़ख्र महसूस करे। ये वो ज़बान है जिसने हिंदुस्तान को अजीम तरीन वर्षा दिया है। अब मीर तकी मीर, बड़े बड़े शोरा, मीर अनीस हो, मीर गालिब हों, इकबाल हों, अब सोशल मीडिया की वजह से गलत फहमियाँ आम है, गलत प्रोपेगेंडा आम है। इकबाल जो आज़ादी से 9 साल कबल इंतकाल कर गए, उन्हें भी उन लोग समझते हैं कि पाकिस्तान का शायर है। अनडिवाइडेड इंडिया में इकबाल थे, इसीलिए ने बहुत अच्छी बात कही एक प्रोफेसर ने कि पाकिस्तान को हमने ज़मीन दी है, ज़बान नहीं दी है। इस बात का एहसास हर हिंदुस्तानी को होना चाहिए। हर हिंदुस्तानी को उर्दू ज़बान पर फ़ख्र करना चाहिए। उर्दू बहुत ही गिरामाया ज़बान है, ये ज़िंदा है, ज़िंदा रहेगी। आपने महसूस किया होगा मुशायरों में सिर्फ सामाइन, मैंने अंग्रेज़ी का मुशायरा देखा है, दूसरी ज़बानों के मुशायरे में भी शिरकत की है। मैं देखता हूँ कि सिर्फ उर्दू का मुशायरा है जिसमें सामाइन भी साथ साथ चलते हैं, एक तरफा नहीं होता, वन वे ट्रैफिक नहीं होती, बल्कि शायर के साथ सुनने वाला भी। और सुनने वाला जब वाह वाह दोबारा कहता है, अमीर ने कहा था, शायर को मस्त करती है तहसीन शेर अमीर, 100 बोतलों का नशा एक वाह वाह में है। खंजर चले किसी पे तड़पते ही हम अमीर, सारे जहां का दर्द हमारे जिगर में है। ये उर्दू शायर है जो सबके दर्द को समझ लेता है, अपने अंदर लेता है, महसूस करता है, इजहार करता है। अब उर्दू शायरी
मीडिया में देखते होंगे, सोशल मीडिया में दिलचस्पी नौजवान नस्ल की बढ़ती जा रही है। और आप शेयर कीजिए, शेर याद रखिए, ज़बान को ज़बान की तरह इस्तेमाल कीजिए, ज़बान की तरह बोलिए, अच्छी ज़बान। इसमें जो मिठास है, जो नज़ाकत है, जो शाइस्तगी है, जो शुस्तगी है, जो गुफ्तगू के आदाब हैं, किसी और ज़बान में मिलना मुश्किल है। हम किसी को मदऊ करते हैं, आइए तशरीफ़ रखिए, जाते हुए भी मेहमान कहता है आप इजाज़त दें तो मैं जाऊँ। ये शाइस्तगी, ये शुस्तगी, ये कल्चर बरसों में पैदा हुआ है, इसे महफूज रखने की ज़रूरत है। मुझे यकीन है कि आप हज़रात जो उर्दू से मोहब्बत रखते हैं, इस ज़िम्न में पेशरफ ज़रूर करेंगे। खुदा हाफ़िज़। सर इसके बाद भी और कोई मीटिंग है, इसलिए क्या है फिर भी क्या है हम उसी सिलसिले को आगे बढ़ाते हैं। सर ಈಗ ನಮ್ಮಲ್ಲಿ ರಫೀವುಲ್ಲಾ ಸರ್ ಅಂತ ಇದ್ದಾರಲ್ಲ, ನಮ್ಮಲ್ಲಿ ಲಾಸ್ಟ್ ಇಯರ್ ನಮ್ಮ ಸೆಕೆಂಡ್ ಇಯರ್ ಅವರಾಗಿದ್ದು MA ಉರ್ದು ಮಾಡಿರೋದು, ರಿಟೈರ್ಡ್ ಆಗಿದ ನಂತರ ಇವರು ನಮ್ಮಲ್ಲಿ MA ಉರ್ದು ಮಾಡಿರೋದು ಅಟ್ ದಿ ಏಜ್ ಆಫ್ 70. ಇದು ಒಂದು ಶುಕ್ರಿಯಾ ಸರ್. ಈಗ नवाज साहब से गुजारिश करूँगा कि वो एक गज़ल के 3 शेर मुख्तसरन क्या है। जिंदगी आके वहाँ रुकी है अब, जिंदगी आके वहाँ रुकी है अब, ना कोई गम है ना खुशी है अब। शेर रस क्या समात फरमाएगा। मौत ने कान में कहा कर, मौत ने कान में कहा कर, जिंदगी और जिंदगी है अब। फूल है सुर्ख रंग के सारे, फूल हैं सुर्ख रंग के सारे, आग गुलशन में यूं लगी है अब। वक्त अर्ज कर रहा हूँ क्योंकि वक्त कम है, इसलिए मैं मुख्तसर सा कलाम सुना रहा हूँ। कल तलक जो नवाज हंसता था, कल तलक जो नवाज हंसता था, वही इंसान क्यों दुखी है अब। मौत ने कान में कहा कर, जिंदगी और जिंदगी है अब। ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಉರ್ದು ಡಿಪಾರ್ಟ್ಮೆಂಟಿಂದ ಮತ್ತು ಡೀನ್ ಅಧ್ಯಯನ ಕೇಂದ್ರದಿಂದ ನಾವು ಉರ್ದು ದಿವಸವನ್ನು ಆಚರಣೆ ಮಾಡ್ತಾ ಇದ್ದೆವು. ಅದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್, ರಿಟೈರ್ಡ್ ಪ್ರೊಫೆಸರ್ ಆ್ಯಂಡ್ ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಉರ್ದು
ಫಾರ್ಮರ್ ಡೀನ್ ಆ್ಯಂಡ್ ಸಿಂಡಿಕೇಟ್ ಮೆಂಬರ್ ಆಫ್ ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರು ಅವರು ಬಂದು ನಮ್ಮ ಉರ್ದು ಡೇಗೆ ಏನು ಉರ್ದು ಡೇ ಅದ್ರ ಸಲುವಾಗಿ ಆಚರಣೆ ಮಾಡ್ತಾ ಇದ್ದೆವು ಅದೆಲ್ಲ ಡೀಟೇಲನ್ನು ಹೇಳಿದ್ದಾರೆ. ಹಾಗೆ ರಮಾನಾಥಮ್ ನಾಯ್ಡು ಅವರೇ ಮತ್ತು ನಮ್ಮ ರಿಜಿಸ್ಟ್ರ್ ಆದಂತಹ ನವೀನ್ ಕುಮಾರ್ ಅವರೇ ಮತ್ತು ಇಲ್ಲಿ ನೆರೆದಂಥ ನಮ್ಮ ಆನಂದ್ ಅವರೇ, ಫೈನಾನ್ಸ್ ಆಫೀಸರ್ ಆದಂಥ ನಿರಂಜನ್ ರಾಜ್ ಅವರೇ ಮತ್ತು ಚಂದ್ರೇಗೌಡ ಡೀನ್ ಅಧ್ಯಯನ ಸ್ಟಡಿ ಸೆಂಟರ್ ಅವರೇ ಮತ್ತು ಇಲ್ಲಿ ನೆರೆದಂತಹ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಅಮಾನಿತರೇ, ಇಲ್ಲಿ ನೆರೆದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗಾಗಲೇ ಉರ್ದು ಬಗ್ಗೆ ಈಗಾಗಲೇ ಹೇಳಿದಂತಹ ಸಿರಾಜ್ ಅವರು ಚೆನ್ನಾಗಿ ಹೇಳಿದ್ರು. ಉರ್ದು ಭಾಷೆಯನ್ನು ನಮ್ಮ ದೇಶದಲ್ಲಿ ಪ್ರಾರಂಭವಾಗಿದೆ. ಉರ್ದು ಭಾಷೆಯ ನಾವು ಎಲ್ಲ ಭಾಷೆಗಳನ್ನು ಗೌರವಿಸಬೇಕು, ಅದರಲ್ಲಿ ಉರ್ದು ಭಾಷೆಗೆ ಬೆಳೆಸಬೇಕೆಂಬ ಆಶಯ ಅವ್ರದ್ದಿದೆ. ಹೀಗಾಗಿ ನಾವು ಯಾವುದೇ ಲ್ಯಾಂಗ್ವೇಜ್ಗಳಿಗೆ ನಾವು ತಿರಸ್ಕಾರ ಭಾವನೆಯಿಂದ ನೋಡಬಾರ್ದು. ನಾವು ಎಲ್ಲ ಲ್ಯಾಂಗ್ವೇಜ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲದನ್ನು ಕಲಿಬೇಕು. ಈಗ ನಮ್ಮಲ್ಲಿ ನಾನು ಬೇಸಿಕಲಿ ಗುಲ್ಬರ್ಗಾದವನು, ಹೀಗಾಗಿ ಅಲ್ಲಿ ನಾವು ಉರ್ದು ಭಾಷೆ ಜಾಸ್ತಿ ಯೂಸ್ ಮಾಡ್ತೇವೆ ನಾವು. ಅಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಖಾನ್ ಅವರು, ಏನು ಮಚ್ಕೂರಿ ಅಂತ ಇರ್ತಿದ್ರು, ಕುಲಕರ್ಣಿ ಇರ್ತಿದ್ರು, ಅಲ್ಲೆಲ್ಲ ಇವ್ರೇನು ಮಾಡ್ತಿದ್ರು, ಅವರು ದಿವಾನಗಳು ಏನು ಹೇಳ್ತಿದ್ರಲ್ಲ ಅದು ನಮ್ಮ ಉರ್ದು ಭಾಷೆಯಿಂದ ಬಂದಿದೆ. ಅಂದರೆ ನಿಜಾಮ್ ಏರಿಯಾನಿಂದ ತಮಗೆಲ್ಲ ಗೊತ್ತಿರಬಹುದು. ಕಲ್ಯಾಣ ಕರ್ನಾಟಕ ಈಗಾಗಲೇ ಹೈದರಾಬಾದ್ ಕರ್ನಾಟಕ ಅಂತ ಅದು ನಿಜಾಮ್ ಏರಿಯಾ. ನಾವೆಲ್ಲ ಮೊದಲೆಲ್ಲ ನನ್ನ ಏಜ್ದವರೆಲ್ಲ ಆ್ಯಕ್ಚುಲಿ ಇತ್ತಿತ್ತಲಾಗಿ ಚೇಂಜ್ ಆಗ್ತಾ ಇದೆ. ನಮ್ಮಲ್ಲಿ ಏನಾಗಿದೆ, ಬಂಧುಗಳಿಂದ ಇದ್ದೆವು. ಶರಣಬಸವೇಶ್ವರ ಮತ್ತು ಖಾಜಾ ಬಂದೆ ನವಾಜ್ ಎರಡೂ ನಮ್ಮ ಕಲಬುರಗಿದ ಕಣ್ಣುಗಳು ಅಂತ ಹೇಳ್ತಿದ್ರು. ಹೀಗಾಗಿ ಕಾರ್ಪೊರೇಷನ್ನಲ್ಲಿ ಖಾಜಾ ಬಂದೆ ನವಾಜ್ದು ಇದೆ ಮತ್ತು ಶರಣಬಸವೇಶ್ವರ ಅವ್ರದ್ದು ಎಂಬ್ಲಮ್ ಇದೆ. ನಾವು ಅದನ್ನು ಅಂದರೆ ನಾವೆಲ್ಲ ಮಾನವರು ಒಂದೇ, ಮಾನವ ಕುಲ ಒಂದೇ. ನಾವೇನು ಮಾಡ್ತಾ ಇದ್ದೆವು, ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೆವು. ನಾವು ನಮ್ಮ ಸಣ್ಣ ಏಜ್ನಲ್ಲಿ ಅಲ್ಲಿ ಏನು ಮಾಡ್ತಾಯಿದ್ರು, NSS ಮತ್ತು NCC ಮಾಡುವಾಗ ನಮ್ಮ ಟೀಚರ್ ಆದವರು ಇದಕ್ಕೆ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿದ್ದಾಗ ಖುದಂಪುರ್ನಲ್ಲಿ ಒಂದು ಮಕ್ಕಳಿಗೆ ಏನು ಕಲಿಸ್ಕೊಡ್ತಾ ಇದ್ರಂದರೆ, ಹಿಂದಿನಲ್ಲೇ ಇದೆ, ಏನು ಲುಂಗಿ ಧೋತಿ ಅಲಗ್ ಹೈ ದೋನು ಕಾ ತಾಗ ಏಕಿ ಹೈ ಅಂತ, ಮಸ್ಜಿದ್ ಮಂದಿರ್ ಅಲಗ್ ಹೈ ದೋನು ಕಾ ಅಲ್ಲಾ ಏಕಿ ಹೈ ಅಂತ. ಅಂದರೆ ನಮ್ಮಲ್ಲಿ ತಾಗ ಅಂದ್ರೆ ಒಂದು ಏನು ಹತ್ತಿ ಇದೆ ದಿಂದ ಉತ್ಪತ್ತಿಯಾದಂತಹ ಒಂದೇ ಒಂದು ಅದು ಏನಿದೆ, ಅದರಿಂದ ಲುಂಗಿನೂ ಮಾಡಬಹುದು, ಧೋತಿನೂ ಮಾಡಬಹುದು. ಹೀಗಾಗಿ ಬೇರೆ ಏನೂ ಇಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾನವ ಕುಲವಿದವರು. ಹೀಗಾಗಿ ಭೇದ ಭಾವ ಶರಣಬಸವೇಶ್ವರರು ಯಾವಾಗ 600ನೇ ಶತಮಾನದಲ್ಲಿ 600 ವರ್ಷದ ಹಿಂದೆ ಖಾಜಾ ಬಂದೆ ನವಾಜ್ದು ಏನು ಖಾಜಾ ಬಂದೆ ನವಾಜ್ ದರ್ಗಾ ಕಟ್ಟಬೇಕಾದ್ರೆ ನಮ್ಮ ಶರಣ ಸಂಸ್ಕೃತಿ ಎಲ್ಲ ಅಲ್ಲೆಲ್ಲ ಅನೇಕ ಸಹಾಯಗಳನ್ನು ಒಬ್ಬರದೊಬ್ಬರು ಸಹಾಯ ಮಾಡೋದು. ಅಲ್ಲಿ ಜಾತ್ರೆ, ಅಲ್ಲಿ ದರ್ಗಾದಲ್ಲಿ ಮಸ್ಜಿದ್ ಸಂದಲಾದರೆ ಇವ್ರು ಹೋಗೋರು, ಅಲ್ಲಿಂದ ಶರಣಬಸವೇಶ್ವರ ಜತ್ರಾನಲ್ಲಿ ಸಜ್ಜಾದೆ ಸಾಹೇಬರು ಬರೋರು. ಈ ಥರ ಬಾಂಧವ್ಯವನ್ನು ಇತ್ತು ಆವಾಗ. ಅಂದರೆ ಇತ್ತಿತ್ತಲಾಗಿ ಏನಾಗ್ತಾ ಇದೆ, ಪಾರ್ಟಿಷನ್ ಮಾಡ್ಕೋತಾ ಇದ್ದೆವು. ಅಂದರೆ ನಮ್ಮಲ್ಲಿ ಆ ಮಕ್ಕಳಲ್ಲಿ ಎಜುಕೇಷನ್ ಕೊಡಬೇಕು. ಫಸ್ಟ್ ಎಜುಕೇಷನ್ ಕೊಡೋದ್ರಿಂದ ಭೇದ ಭಾವ ಬರೋಂಗಿಲ್ಲ, ಜಾತಿ ಭೇದ ಬರೋಂಗಿಲ್ಲ. ಹೀಗಾಗಿ ನಮ್ಮಲ್ಲಿ ಆ್ಯಕ್ಚುಲಿ ತಮಗೆಲ್ಲ ಗೊತ್ತಿರಬಹುದು, 775 ವರ್ಷಗಳ ಬಾಬರ್ ಆಳಿದ್ರು ಅಫ್ಘಾನಿಸ್ತಾನದಿಂದ ಬಂದು. ಅವ್ರು ಯಾರೂ ಹೆಣ್ಮಕ್ಳಿಗೆ ಕರ್ಕೊಂಡು ಬಂದಿಲ್ಲ. ನೀವು ತಮಗೆಲ್ಲ ಶಿಸ್ತಿ ಓದಿರಬಹುದು. ಇಲ್ಲಿಂದ ಹೆಣ್ಮಕ್ಕಳಿಂದ ಉತ್ಪತ್ತಿಯಾದಂತಹ ಏನು ಜನ್ರೇಷನ್ ಇದೆಯಲ್ಲ ಆ ಮುಸ್ಲಿಮ್ ಅಂತ ಮಾಡಿಕೊಂಡು, ಬಟ್ ನಮ್ಮ ಭಾರತೀಯರು ಅವರು. ಹೀಗಾಗಿ ನಾವು ಒರಿಜಿನಲಿ ಎಲ್ಲಿದ್ದವರು, ಭಾರತ ದೇಶವನ್ನು ಗೌರವಿಸಬೇಕೆಲ್ಲರೂ. ಹೀಗಾಗಿ ನಮ್ಮಲ್ಲಿ ಈಗ ಆ್ಯಕ್ಚುಲಿ ಮೈನಾರಿಟೀಸಲ್ಲಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ಆ್ಯಕ್ಚುಲಿ ನನಗೆ ಹೆಲ್ಪ್ ಮಾಡಿದ್ದವರು ಡಿ ಸುಧಾಕರ್ ಅವರು ಮತ್ತು ಇವರು ನಮ್ಮ ಜೈನ್. ಅದು ಫ್ರೀ ಎಜುಕೇಷನ್ 600 ವಿದ್ಯಾರ್ಥಿಗಳಿಗೆ ಇವತ್ತು ಅಡ್ಮಿಷನ್ ಕೊಡಬೇಕಾದ್ರೆ, ಫ್ರೀ ಎಜುಕೇಷನ್ ಕೊಡಬೇಕಾದ್ರೆ ಯಾವ ಮುಸ್ಲಿಮರು ಹೆಲ್ಪ್ ಮಾಡಿಲ್ಲ ನನಗೆ. 5,000 ಫಸ್ಟ್ ಅವರು ಜೈನ್ ಅವರು ನಾನು ಪ್ರಯತ್ನ ಮಾಡಿದ್ದಕ್ಕೆ ಅದು ಫ್ರೀ ಎಜುಕೇಷನ್ ಆಯಿತು. ಆ ಸ್ಕೀಮೇ ಗೊತ್ತಿಲ್ಲ ಯಾರಿಗೂ. ಅಂದರೆ ನೀವು ತಿಳ್ಕೊಳ್ಬೋದು. ಅಂದರೆ ನಮ್ಮಲ್ಲಿ ಹೇಗಿದೆ, ಸರ್ವಿಂಗ್ ದ ಸೊಸೈಟಿ ದ ಸರ್ವಿಂಗ್ ದ ಹ್ಯೂಮನ್ ಕೈಂಡ್, ಸರ್ವಿಂಗ್ ದ ಸೊಸೈಟಿ ಇಸ್ ಸರ್ವಿಂಗ್ ದ ಹ್ಯೂಮನ್ ಕೈಂಡ್. ದಟ್ ಈಸ್ ವೈ ಈಗ ನಮ್ಮಲ್ಲಿ ಖಾಜಾ ಬಂದೆ ನವಾಜ್ ಆಗಲಿ ಮತ್ತು ಶರಣಬಸವೇಶ್ವರ ಸಂಸ್ಥಾನ ಆಗಲಿ ಅವ್ರು ಏನಂತಾರೆ,
ದಾಸೋಹ ಮನೋಭಾವನೆ, ಯಾವುದು ವಿದ್ಯಾದಾಸೋಹ ಮತ್ತು ಅನ್ನದಾಸೋಹ ಶ್ರೇಷ್ಠ ದಾಸೋಹ ಅಂತ. ಹೀಗಾಗಿ ಈ ಜನ್ರೇಷನ್ ಏನಾಗ್ತಾ ಇದೆ, ಅವರಿಗೆ ಎಜುಕೇಷನ್ ಸರಿಯಾಗಿಲ್ಲ, ಜಾತಿ 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 ಅಂತ ಇದ್ದಾರೆ. ಅದಕ್ಕೆ ಬಸವಣ್ಣನು ಹೇಳ್ತಾನೆ, ದಯವಿಲ್ಲದ ಧರ್ಮದಾವೋದಯ, ದಯವೇ ಬೇಕು ಸಕಲ ಪ್ರಾಣಿ, ದಯವಿಲ್ಲ ಧರ್ಮದ ಮೂಲ ಬಯ್ಯ ಅಂತಾನೆ. ಹೀಗಾಗಿ ಇಲ್ಲಿ ಕನಕ ಜಯಂತಿ ಮಾಡಿದೆವು ನಾವು, ಕನಕರು ಹೇಳ್ತಾರೆ ಏನಂತ, ಜಾತಿ ಜಾತಿ ಅಂತ ಬಡದಾಡಬೇಡ್ರಿ, ಜಗಳ ಆಡಬೇಡ್ರಿ ಅಂತ. ಅವರೆಲ್ಲ ಎಲ್ಲರೂ ಈಗ ಇತ್ತಿತ್ತಲಾಗಿ ಟ್ರೆಂಡ್ ಹೆಂಗಾಗಿದೆ, ನೀವೆಲ್ಲ ಎಜುಕೇಟೆಡ್ ಪೀಪಲ್ ಹೇಳಬೇಕು, ನಾವು ಜಾತಿ ಯಾವುದೂ ಅಲ್ಲ, ನಾವು ಒಬ್ಬರದನ್ನು ಒಬ್ಬರು ರೆಸ್ಪೆಕ್ಟ್ ಮಾಡಬೇಕು ಜೀವನದಲ್ಲಿ. ಈಗ ಆ್ಯಕ್ಚುಲಿ ಅನ್ನೆಸೆಸರಿ ಜಗಳ ಆಡಿ ಕ್ವಾರಲ್ ಸ್ಪೈಲ್ಸ್ ದ ಲೈಫ್. ಇದು ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಎಜುಕೇಟ್ ಮಾಡಬೇಕು, ಯಾರೇ ಇರಲಿ, ಅವರು ಯಾವ ಸಮಾಜದವರು ಇರಲಿ. ನಮ್ಮ ಸಮಾಜ ಹಿಂದೂ ಸಮಾಜ ಅಲ್ಲ, ಮುಸ್ಲಿಂ ಅಲ್ಲ, ಯಾವುದೋ ಕ್ರಿಸ್ತನ್ ಅಲ್ಲ, ಇಸಾಯಿ ಅಲ್ಲ, ಪಾರ್ಸಿ ಅಲ್ಲ, ಯಾವುದೂ ಅಲ್ಲ, ಮಾನವ ಜೀವನ ಒಂದೇ ಅಂತ ಹೇಳಬೇಕು. ಹೀಗಾಗಿ ನಾವೆಲ್ಲರೂ ಭಾರತೀಯರು. ನಾವು ಆ್ಯಕ್ಚುಲಿ ಭಾರತ ಅನ್ನುವಂತೆ ಇದ್ದೆವು, ಭಾರತ ಸ್ಕೀಮ್ಗಳನ್ನು ಪಡ್ತಾ ಇದ್ದೆವು, ಎಲ್ಲರಿಗೆ ಸಿಗ್ತಾ ಇದೆ. ಆ ಭಾರತ ದೇಶವನ್ನು ಗೌರವಿಸಬೇಕು ಅಂತ ನನ್ನ ಅನಿಸಿಕೆ. ಯಾವುದೇ ಲ್ಯಾಂಗ್ವೇಜ್ಗಳಿಗೆ ನೀವು ಆ ಲ್ಯಾಂಗ್ವೇಜ್ ಕಡಿಮೆ ಅಲ್ಲ. ಈ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನಾವು ನೋಬೆಲ್ ಪಾರಿತೋಷಿಕ ತಗೊಂಡಿದ್ದಾರೆ, ಅನೇಕ ಪ್ರೈಸ್ಗಳನ್ನು ತಗೊಂಡಿದ್ದಾರೆ. ಅಂದರೆ ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ನಾವು ಬರೀ ಮುಸ್ಲಿಮರಿಗೆ ಹೆಲ್ಪ್ ಮಾಡಿಲ್ಲ, ಇವತ್ತು ಸಮಾಜದಲ್ಲಿ ತಿಳ್ಕೊಳ್ರಿ. ಎಸ್ ಸಿದವ್ರಿಗೆ ಎಸ್ ಸಿಗೆ ಹೆಲ್ಪ್ ಮಾಡಿಲ್ಲ, ಹಿಂದೂಗಳಿಗೆ ಅಂದರೆ ಎಲ್ಲರೂ ನಾವೆಲ್ಲ ಬಂಧುಗಳು, ಒಂದೇ ಭಾರತ ದೇಶದ ಪ್ರಜೆಗಳು. ನಾನಂತೀನಿ ಯಾವ ಕಾಸುಗಳನ್ನು ತೆಗೆದುಹಾಕಿ ಭಾರತೀಯರು ಅಂತ ಕೊಟ್ಬಿಡ್ರಿ, ಇಂಡಿಯನ್ಸ್ ಅಂತ ಕೊಟ್ಬಿಡ್ರಿ. ಆಗ ಏನಾಗ್ತದೆ, ಮಕ್ಕಳಲ್ಲಿ ಈ ತಿಳುವಳಿಕೆಯನ್ನು ಎಜುಕೇಟ್ ಮಾಡಬೇಕು. ಹಾಗಾಗಿ ಸಮಾಜದಲ್ಲಿ ಜಗಳ ಆಗಂಗಿಲ್ಲ, ಪ್ರೀತಿ ವಿಶ್ವಾಸ. ತಾವೆಲ್ಲ ಹೇಳಿದ್ರಿ ಅನೇಕ ವಿಚಾರಗಳನ್ನು, ಅಂದರೆ ಲ್ಯಾಂಗ್ವೇಜ್ಗಳಲ್ಲಿ ನಾವು ಅನೇಕ ಲ್ಯಾಂಗ್ವೇಜ್ಗಳು ಉರ್ದುದಲ್ಲೇ ಮಾತಾಡ್ತೇವೆ. ನಮ್ಮಲ್ಲಿ ಸಜ್ಜಾದೆ ಸಾಬ್ ಅಂತ ಇದ್ರು, ತಮಗೆಲ್ಲ ಗೊತ್ತಿರ್ಬೋದು. ಖಾಜಾ ಬಂದೆ ನವಾಜ್ದು ಮೇನ್ ಬೆಳೆಸಿದ್ದವರು ಸಜ್ಜಾದೆ ಸಾಹೇಬರು. ಆ ಸಜ್ಜಾದೆ ಸಾಹೇಬರು ಇದ್ದಾಗ ಅವಾಗ ಏನು ನಡೀತಿತ್ತು ಅಂದರೆ, ಈಗೆಲ್ಲ ಸ್ವಲ್ಪ ಬರೀ ಪಾರ್ಟಿಷನ್, ಮುಸ್ಲಿಮರಷ್ಟೇ ಅಲ್ಲ, ಅಲ್ಲಿ ಎಲ್ಲ ಹಿಂದೂಗಳು ಮಾಡಿದ್ದಂತಹ ಶ್ರದ್ಧೆ ಕಾಯಕದಿಂದ ಅದನ್ನು ಬೆಳೆದಿದೆ. ನಿಮಗೆ ಅಲ್ಲಿ ಘರ್ವಾಡಿ ಅಂತ ಬರ್ತದೆ, ನೀವೆಲ್ಲ ಹೋಗಿರಬೇಕು, ಬಂದಿರಬೇಕು. ಅಲ್ಲಿ ಘರ್ವಾಡಿ ಅಂತ ಖಾಜಾ ಬಂದೆ ನವಾಜ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಟೈಮ್ಗೆ ಅನೇಕ ಹಿಂದೂಗಳನ್ನು ಬಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಖಾಜಾ ಬಂದೆ ನಾವು ದರ್ಗಾ ಆಗಬೇಕಾದ್ರೆ ಬರೀ ಮುಸ್ಲಿಮರೇ ಮಾಡಿಲ್ಲ, ಅನೇಕ ಹಿಂದೂಗಳ ಕಾಂಟ್ರಿಬ್ಯೂಷನ್ನು ಇದೆ. ಹೀಗಾಗಿ ಬರೀ ನಾವು ಹಿಂದೂ ಮುಸ್ಲಿಂ ಅಂತ ನಾವೇ ಜಗಳಾಡಿ ನಮ್ಮ ದೇಶದನ್ನು ಕೊಳ್ಳೆ ಹೊಡೆದು, ಯಾಕಂದರೆ ನಮ್ಮ ದೇಶವನ್ನು ಹಾಳು ಮಾಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೇವಲ್ಲ, ಅದು ಮಾಡಬಾರ್ದು ಅಂತ ನನ್ನ ಆಸೆ. ಅಷ್ಟೇ ನನ್ನ ಆಸೆ ಇದೆ. ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಅಣ್ತಂದಿರು ಮತ್ತು ಈ ಭಾವನೆಯನ್ನು ಬೆಳೆಸ್ಕೊಂಡ್ರೆ ಡೆಫಿನೆಟ್ ಆಗಿ ನಮ್ಮ ದೇಶದ ಪ್ರಗತಿ ಆಗ್ತದೆ. ನಾವು ನಮ್ಮಲ್ಲಿ ಈ ಹಿಂದಿನಲ್ಲಾಗಲಿ, ಉರ್ದುನಲ್ಲಾಗಲಿ ಮತ್ತು ಕನ್ನಡದಲ್ಲಾಗಲಿ ಎಲ್ಲ ಮಕ್ಕಳಿಗೆ, ಯಂಗ್ ಜನ್ರೇಷನ್ದವರಿಗೆ ತಿಳಿಸ್ಬೇಕಂದ್ರೆ ನಾವೆಲ್ಲ ಮಾನವ ಕುಲ ಒಂದು. ಯಾಕಂದರೆ ಎಲ್ಲರೂ ಇವತ್ತಿನ ಕಾಲಕ್ಕೆ ಸಣ್ಣ ಏಜ್ದು ಹುಡುಗರು ನೋಡ್ರಿ, ಅಲ್ಲಲ್ಲಿ ಕೂಡ್ತಾರೆ, ನಾವು ಈ ಗ್ರೂಪ್ದವರು, ಆ ಗ್ರೂಪ್ದವರು, ಈ ಗ್ರೂಪ್ದವರು. ಈಗ ನಮ್ಮ ಏಜ್ದವ್ರು ನೋಡ್ರಿ, ನಾವೆಲ್ಲರೂ ಒಂದೇ. ಈಗ ನಮ್ಮ ಅಂದರೆ ಹೇಳ್ತಾ ಇದ್ದೀನಿ, ಖಾಜಾ ಬಂದೆ ನವಾಜ್ನಲ್ಲಿ ನಾವು ಇದು ಮಾಡಬೇಕಾದ್ರೆ, ಅದು ಪ್ರೈವೇಟ್ ಯೂನಿವರ್ಸಿಟಿ ಮಾಡಬೇಕಾದ್ರೆ ಎಷ್ಟು ಜನರು ಬರೀ ಮುಸ್ಲಿಮ್ದೇ ಕಾಂಟ್ರಿಬ್ಯೂಷನ್ ಅಲ್ಲ, ಅಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಇದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಒಂದು 4 ಜನರಿಗೆ ಗೊತ್ತಾದರೂ ಸಾಕದು. ಅದು ಏನಾಗ್ತದೆ, ನಾವೆಲ್ಲರೂ ಮಾನವರು, ಒಬ್ಬರದೊಬ್ಬರು ರೆಸ್ಪೆಕ್ಟ್ ಕೊಡಬೇಕು. ನಾವು ಅಷ್ಟೇ ಅಂದರೆ ಸಂಸಾರದಲ್ಲಿ ಎಲ್ಲರೂ ಬೇಕು. ಸೋಷಲ್ ಜಸ್ಟಿಸ್ ಅಂತೀವಿ ನಾವು. ಅಂದರೆ ನಾವು ಒಬ್ಬರೇ ಏನೂ ಮಾಡಲಿಕ್ಕಾಗಲ್ಲ. ಹೀಗಾಗಿ ನನ್ನ ಅನಿಸಿಕೆ, ಅತಿ ಹೇಳ್ತಾ ಇದ್ದೀನಿ ಅಂತ ಅನಿಸ್ಕೊಳ್ಬಾರ್ದು. ಈಗ ಉರ್ದು ಡೇ ಮಾಡ್ತಾ ಇದ್ರಲ್ಲ, ಉರ್ದು ಲ್ಯಾಂಗ್ವೇಜನ್ನು ಕನ್ನಡಕ್ಕೆ ರೆಸ್ಪೆಕ್ಟ್ ಮಾಡಿ, ಕನ್ನಡದವ್ರನ್ನು ಉರ್ದುಕ್ಕೆ ರೆಸ್ಪೆಕ್ಟ್ ಮಾಡಿ, ಇಂಗ್ಲೀಷ್ ರೆಸ್ಪೆಕ್ಟ್ ಮಾಡಿ, ತಾವು ಬೆಳೀರಿ, ಬೇರೆಯವರಿಗೆ ಬೆಳಗ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನನ್ನ ಆಶೆ. ಹೀಗಾಗಿ ಇಂಥ ಉರ್ದು ಡೇಗಳನ್ನು ಭಾಳ ಸಲ ಮಾಡಬೇಕು, ಎಜುಕೇಟ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕು. ಅದೆಲ್ಲ ಮಾಡೋದ್ರಿಂದ ಅದು ಎಜುಕೇಷನ್ ಕೊಟ್ಟಂಗೆ. ಇಲ್ಲೋದ್ರೆ ದೇಶವನ್ನು ಡಿವೈಡ್ ಮಾಡಿದಂಗೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ನನ್ನ ಅನಿಸಿಕೆ ಇದು, ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಹೀಗಾಗಿ ತಾವೆಲ್ಲರೂ ವಿದ್ಯಾವಂತರು, ಈಗ 70 ವರ್ಷದವರು, ಅವರು ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಆಗಿದ್ದರಿಂದ ಅವರೆಲ್ಲರೂ ಮಕ್ಕಳಿಗೆ ತಿಳಿ ಹೇಳಬೇಕು. ಮಕ್ಕಳಿಗೆ ಅಂದರೆ ನಾವೆಲ್ಲ ಬಂಧುಗಳು,
ನಮ್ಮಲ್ಲೆಲ್ಲ ಯಾವುದೇ ಈಗ ರಂಜಾನ್ನಾಗ ಏನು ಮಾಡ್ತಾರೆ, ನಮ್ಮ ಮನೆಗೆಲ್ಲ ಭಾಳ ಜನ ಸಜ್ಜನ ನಮ್ಮ ಮಾಮವ್ರು IPS ಇದ್ದರು, ವೀರಭದ್ರಪ್ಪ ಅಂತ. ಆವಾಗ ಉರ್ದುದಿಂದ ಪಾಸಾಗಿ, ಆ್ಯಕ್ಚುಲಿ ಹೈದ್ರಾಬಾದ್ದಾಗಿ ಉರ್ದು SSLC ಪಾಸಾಗಿ ಅವರೆಲ್ಲ IPS ಆದರು. ಅಂದರೆ ನಮ್ಮ ಭಾಗದಲ್ಲಿ ಉರ್ದುಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ವಿ, ಅದೇ ಥರ ರೆಸಿಪ್ರೋಕಲ್ ಆಗಿತ್ತು ಆವಾಗ. ಈಗಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಂಗರ್ ಜನ್ರೇಷನ್ನಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಅದು ಆಗ್ಕೊಳ್ಳಲ್ದಂಗೆ ಮಾಡಬೇಕಾದ್ರೂ ನಿಮ್ಮ ಕರ್ತವ್ಯ, ಎಲ್ಲರದ್ದು ಕರ್ತವ್ಯ, ನಂದು ಕರ್ತವ್ಯ ಇದೆ, ನಿಮ್ಮದು ಕರ್ತವ್ಯ ಇದೆ. ಅದರ ಸಲುವಾಗಿ ದಯವಿಟ್ಟು ಉರ್ದು ಡೇ ಮಾಡಿದಂಗೆ ಅದನ್ನು ನೀವು ಇದನ್ನು ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ಧರ್ಮದವರು. ಹೀಗಾಗಿ ಇದು ಬೆಳೆಸ್ಕೊಂಡು ಹೋಗ್ರಿ, ಉರ್ದುನೂ ಬೆಳೆಸ್ರಿ, ಕನ್ನಡದೂ ಬೆಳೆಸ್ರಿ, ಹಿಂದಿನೂ ಬೆಳೆಸ್ರಿ, ಎಲ್ಲ ಬೆಳೆಸಿ ನಾವು ಒಬ್ಬರದೊಬ್ಬರು ಬ್ರದರ್ಲಿ ಬೆಳಿಬೇಕು ಅಂತ ನನಗೆ ಆಸೆ ಇದೆ. ಹಾಗಾಗಿ ಎಲ್ಲ ಇವತ್ತು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅನುಭವ ಎಲ್ಲ ಕಡೆ ತಿರುಗ್ತಾ ಇರ್ತೀನಿ. ಎಲ್ಲ ಈಗ ನಮ್ಮ ಕಂಟ್ರಿನಲ್ಲಿ 16 ಸ್ಟೇಟ್ಗಳಿಗೆ ನ್ಯಾಕ್ ಇನ್ಸ್ಪೆಕ್ಷನ್ ಚೇರ್ಮನ್ ಆಗಿ ಹೋಗಿನಿ. ಪ್ರತಿಯೊಂದು ಎಲ್ಲಿ ಕಾಲೇಜ್ಗೆ ಹೋಗ್ತೀನಿ, ಯೂನಿವರ್ಸಿಟಿಗಳಲ್ಲಿ ಹೋಗ್ತೀನಿ, ಅಲ್ಲಿ ನೋಡಿದಾಗ ನನಗೇನು ಅನಿಸ್ತದೆ, ಈಗ ಯಂಗರ್ ಜನ್ರೇಷನ್ನಲ್ಲಿ ಆ ಮೊದಲಿನ ನಮ್ಮ ಏಜ್ ಗ್ರೂಪ್ನವ್ರಿಗೆ ಏನು ಭಾವನೆ ಇತ್ತು, ಆ ಭಾವನೆಯನ್ನು ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ತಾವೆಲ್ಲರೂ, ಯಾಕಂದರೆ ನಮ್ಮ ಏಜ್ ಗ್ರೂಪ್ನವ್ರು ಇದ್ರಿ ಅಂತ ನಾನು ಇಷ್ಟು ಒತ್ತಾಗಿ ಹೇಳ್ತಾ ಇದ್ದೀನಿ, ತಾವೆಲ್ಲರೂ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮತ್ತು ಕ್ವಾಲಿಟಿ ಎಜುಕೇಷನ್ ಮತ್ತು ಬಂಧುತ್ವ ಭಾವನೆಗಳನ್ನು ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. इज़्ज़त माब वाइस चांसलर साहब ने बड़ी अच्छी और कीमती बातें की जो हमारे लिए बड़े सबक आमूज़ हैं। लिहाजा मैं सबसे पहले आज ये जलसे का आखिरी इख्तितामी ये है, इसलिए सबसे पहले मैं हमारे सदर जलसा प्रोफेसर शरणा पावी हलसे सर का मैं दिल की गहराइयों से शुक्रिया अदा करता हूँ और ಉರ್ದು ಡೇ ಶುಭಾಶಯಗಳು. 2 ನಿಮಿಷ ಮಾತಾಡಿದ್ರಿ ಸರ್. ಮಾನ್ಯ ಕುಲಪತಿಗಳೇ ಮತ್ತು ನಮ್ಮೆಲ್ಲ ಅತಿಥಿಗಳೇ, ಉರ್ದು ಡೇ ಆಚರಣೆ ಮಾಡುವ ನಾವೆಲ್ಲ ಚಿಕ್ಕ ಗ್ರಾಮೀಣ ಭಾಗದಿಂದ ಬಂದವರು. 4:45 ಅಲ್ಲಾಹು ಅಕ್ಬರ್ ಅಂತ ಅಂತಿತ್ತು.
ಆವಾಗ ನಮಗೆ ಯಾವ ಭಾಷೆ ಧರ್ಮ ಏನೂ ಗೊತ್ತಿಲ್ಲ. ಆವಾಗ ನಮ್ಮ ದಿನಚರಿಗಳು ಶುರು ಆಗ್ತಿತ್ತು. ದನ ಕಟ್ಟೋದು, ಕುರಿ ಇದು ಮಾಡೋದು, ಜಮೀನು ಕೊಡೋ ಅಂತ ಶುರು ಆಗ್ತಿದೆ. ಅಲ್ಲಾಹು ಅಕ್ಬರ್ ಅಂತ ಕೇಳಿಸ್ಕೊಂಡು ಬೆಳೆದಂಥ 4:15 4:45ಗೆ ನಮಗೆ ಕೇಳ್ತಾ ಇತ್ತು ಹಳ್ಳಿಗಳಲ್ಲಿ. ಎಸ್ಪೆಷಲಿ ನಾವು ಮಂಡ್ಯ ಜಿಲ್ಲೆಯಿಂದ ಬಂದಂಥದ್ದು. ಅದು ನಮ್ಮ ಭಾಗದಲ್ಲಿ ಭಾಷೆ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ. ಆ ಭಾಷೆ ನಮ್ಮ ಜೀವನ ಆಗಿತ್ತು ಅಷ್ಟೇ. ಆ ಭಾಷೆಯಿಂದ ಅಲಾರಾಮ್ ಇರಲಿಲ್ಲ, ಕೋಳಿ ಕೂಗೋದು, ಅಲ್ಲಾಹು ಅಕ್ಬರ್ ಬಿಟ್ಟರೆ ಏನೂ ಇರಲಿಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ. ಆ ಭಾಗವಾಗಿ ನಮ್ಮ ಒಂದು ಜೀವನದ ಅಂಶವೇ ಒಂದು ಭಾಷೆಗಳಾಯಿತು. ನಮ್ಮ ಸಾಹೇಬರು ಹೇಳ್ತಾಯಿದ್ರು, ಭಾಷೆ ಯಾವ ಧರ್ಮಕ್ಕೂ ಸೀಮಿತ ಆಗಬಾರ್ದು. ಧರ್ಮಕ್ಕೆ ಯಾವುದೇ ಭಾಷೆಗಳಿಲ್ಲ, ಮನುಷ್ಯತ್ವಕ್ಕೆ ಮಾತ್ರ ಭಾಷೆಗಳಿದೆ. ಆದ್ದರಿಂದ ಎಲ್ಲ ಭಾಷೆಗಳನ್ನ ನಾವು ಕಲಿಬೇಕಾಗ್ತದೆ. ಮತ್ತು ಒಳ್ಳೆ ಶಾಯರಿ ಹೇಳ್ತಾಯಿದ್ರು ನಮ್ಮ ಸ್ನೇಹಿತರು. ಶಾಯರಿ ನಾವು ಚಂದನ ಟಿ ವಿಯಲ್ಲಿ ಒಂದೇ ಚಾನಲ್ ಇದ್ದಿದ್ದು ನಾವು ಚಿಕ್ಕದಲ್ಲಿದ್ದಾಗ. ಈಗ 100 ಚಾನಲ್ ಆಗಿ 100 ಮನಸ್ಸುಗಳು ಹೊಡೆದೋಯ್ತು. ಈಗ 100 ಚಾನಲ್ಗಳು ಕಲರ್ ಚಾನಲ್ ಆಗಿ ಒಂದೇ ಚಾನಲ್ ಎಲ್ಲ ಭಾಷೆಗಳನ್ನು ನೋಡ್ತಾ, ಉರ್ದು, ಕನ್ನಡ, ಹಿಂದಿ ಎಲ್ಲ. ಈಗ ಎಲ್ಲ ಥರ ಭಾಷೆಗಳು ಬೇರೆ ಬೇರೆ ಚಾನಲ್ ಆಯಿತು. ಧರ್ಮಕ್ಕೆ ಒಂದು ಸೀಮಿತ ಚಾನಲ್ಗಳಾಯಿತು. ಆದ್ದರಿಂದ ಒಂದೇ ಅಂಶ, ಎಲ್ಲ ಭಾಷೆಗಳು ಒಂದೇ. ಮನುಷ್ಯತ್ವ ಇಂಪಾರ್ಟೆಂಟು ಮತ್ತು ಅಷ್ಟೇ ಸಾರಾಂಶ. ಮನುಷ್ಯತ್ವ ಸಾರಾಂಶ ಅಂತ ಎಲ್ಲ ಭಾಷೆಗಳು ಸಾರ್ತವೆ, ಎಲ್ಲ ಧರ್ಮಗಳು ಸಾರ್ತವೆ. ಎಲ್ಲರಿಗೂ ಮತ್ತೊಮ್ಮೆ ಉರ್ದು ದಿನದ ಶುಭಾಶಯಗಳು. ಉರ್ದು ಎಲ್ಲರೂ ಕಲೀರಿ, ಎಲ್ಲರಿಗೂ ಹರಡಿ, ಎಲ್ಲರಿಗೂ ಪರ್ಸನಲೈಸ್ ಅಂತ 2 ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.